ನಮಸ್ತೆ. ಗಣೇಶ ಹಬ್ಬದ ವಿಲಾಗ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಸ್ವಲ್ಪ ಬ್ಲಾಗ್ ಲೇಟಾಗಿ ಬರ್ತಿದೆ, ಆ್ಯಕ್ಚುಲಿ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಇತ್ತು, ಯಾಕಂದರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದು. ಸೊ ಎನಿವೇಸ್, ನಮ್ಮ ಮನೆಯಲ್ಲಿ ಗಣೇಶ ಪೂಜೆ ಹೇಗಿತ್ತು ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ. ಈ ಸ್ಟೆನ್ಸಿಲ್ ಆ್ಯಕ್ಚುಲಿ ಮರದ್ದು. ಇದು ನನಗೆ ಯಾರೋ ರಿಟರ್ನ್ ಗಿಫ್ಟಾಗಿ ಕೊಟ್ಟಿದ್ರು. ತುಂಬ ಚೆನ್ನಾಗಿದೆ. ಆಮೇಲೆ ತುಂಬ ಜನ ಕೇಳ್ತಾ ಇದ್ರಿ ಈ ಥರದ್ದೆಲ್ಲ ಎಲ್ಲಿ ಸಿಗುತ್ತೆ ಅಂತ. ಸೊ ನೀವು ಚೆಕ್ ಮಾಡಬೇಕಾದ್ರೆ ನನಗೆ ಎಲ್ಲಿ ಅವರಿಂದ ತೊಗೊಂಬಂದು ಕೊಟ್ಟರು ಅನ್ನೋದು ನನಗೆ ಐಡಿಯಾ ಇಲ್ಲ. ಮೋಸ್ಟ್ಲಿ ಅವ್ರು ಬೇರೆ ಊರಿಂದನೇ ತರಿಸಿದ್ರು ಅಂತ ಅನ್ಸುತ್ತೆ. ಇವ್ರಿಗೆ ಬೇರೆ ಬೇರೆ ಡಿಸೈನ್ಗಳು ಬರುತ್ತೆ. ಬಟ್ ಗಣೇಶ ಕೊಟ್ಟಿರೋದ್ರಿಂದ ಗಣೇಶನ ಹಬ್ಬ ಅಲ್ವಾ, ಹಾಗಾಗಿ ನಿಮ್ಗಳಿಗೂ ತೋರಿಸ್ತಾನೆ. ಸಿಂಪಲಾಗಿ ಹೋಲ್ಗಳು ಅಂದರೆ MDF ಬೋರ್ಡ್ನಲ್ಲಿ ಮಾಡಿರೋವಂಥ ಒಂದು ಗಣೇಶನ ಸ್ಟೆನ್ಸಿಲ್ ಇದು. ಒಳಗಡೆ ರಂಗೋಲಿ ಹಾಕಿ ತುಂಬಿಟ್ಟು ತೆಗೆದ್ರೆ ನಿಮಗೆ ಕ್ಲೀನಾಗಿ ಸ್ಟೆನ್ಸಿಲ್ ಶೇಪ್ನಲ್ಲೇ ಬರುತ್ತೆ. ಆದರೆ ವೈಟ್ ರಂಗೋಲಿ ಆದರೆ ನಿಮಗೆ ತುಂಬ ಚೆನ್ನಾಗಿ ಫ್ಲೋ ಆಗುತ್ತೆ. ಈ ಕಲರ್ಡ್ ರಂಗೋಲಿ ನಾನು ಎಷ್ಟೇ ವೈಟ್ ಕಲರ್ನ ಮಿಕ್ಸ್ ಮಾಡಿಕೊಂಡ್ರು ನನಗೆ ಅಷ್ಟು ಕ್ಲೀನಾಗಿ ಬರುತ್ತೆ ಅಂತ ಅನ್ನಿಸ್ಲಿಲ್ಲ. ಬಟ್ ಎನಿವೇಸ್ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಈ ಥರ ಬರುತ್ತೆ. ತೆಗೆದಿದ್ದಾದಮೇಲೆ ಡಾರ್ಕ್ ಕಲರ್ಸ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಆ್ಯಂಡ್ ವೈಟಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ಟರ್ನೇಟಾಗಿ ಈ ಥರ ಗ್ರೀನು ವೈಟು ಹಾಕಿ ಗಣೇಶನ ಮುಂದೆ ರಂಗೋಲಿ ಹಾಕಿದೆ. ಆಮೇಲೆ ನಿಮಗೆ ತೋರಿಸ್ತಿರೋವಂಥ ಗಣೇಶ ತುಮಕೂರಿಂದನೇ ತೊಗೊಂಡು ಬಂದಿದ್ದು. ಯೂಶ್ವಲಿ ಕಲರ್ ಹಚ್ಚಿರೋವಂಥ ಗಣೇಶ ಬೇಡ ಅಂತ ಅಂದ್ಕೊಂಡು, ನೇಚರ್ ಫ್ರೆಂಡ್ಲಿ ಆಗಿರಬೇಕಲ್ವ. ಸೊ ಹಾಗಾಗಿ ಗಣೇಶನ ತುಮಕೂರಿಂದನೇ ತೊಗೊಂಡು ಬಂದಿದ್ದು. ಗೌರಿ ಎಲ್ಲಿ ತೊಗೊಂಡ್ಬಂದ್ವು ಅಲ್ಲೇ ಗಣೇಶನ ತೊಗೊಂಡು ಬಂದಿದ್ದು. ಆಮೇಲೆ ನಾವು ಯೂಶ್ವಲಿ ಗಣೇಶನಿಗೆ ಹತ್ರ ಅಂಗಾರ ಅಕ್ಷತೆ ಇಟ್ಸ್ಕೊಂಡು ತೊಗೊಂಡು ಬರ್ತೀನಿ. ಅವರಾದರೆ ಕ್ಲೀನಾಗಿ ಅದನ್ನು ಪೇಂಟ್ ಮಾಡಿ ಕೊಡ್ತಾರೆ ಅಂತ. ಇಲ್ಲಿ ಕಾಣಿಸ್ತಿರೋಂಥ 2 ಕುರ್ಚಿಗಳು ನಮ್ಮಲ್ಲಿ ಮೇಯ್ನಾಗಿ ಕೂತ್ಕೊಳ್ಳೋಕ್ಕೆ ಉಪಯೋಗಿಸಲ್ಲ. ಈ ಥರ ಹಬ್ಬಕ್ಕೆ ಅಂತಲೇ ನಾವು ನಮ್ಮ ಇಂಟೀರಿಯರ್ ಮಾಡಿಸ್ಕೋಬೇಕಾದ್ರೆ ಆ ಸ್ಟೂಲ್ನ ಮಾಡಿಸ್ಕೊಂಡಿದ್ವಿ. ಸಿಂಪಲ್ಲಾಗಿ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾದಮೇಲೆ ದೀಪಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಿಮಗೆ ಹಿಂದಿನ ಎಲ್ಲ ಕ್ಲೀನಾಗಿ ಸಂಜೆ ತೊಳೆದು ಇಟ್ಟಿದ್ದೆ. ಸೊ ಇಷ್ಟು ಚಿಕ್ಕ ಚಿಕ್ಕ ದೀಪ ಆದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಸಾಕು ಇಷ್ಟು ಹಚ್ಚಿಟ್ರೆ ಅಂತ ತುಪ್ಪದ ದೀಪ. ಹಾಗೆ 5 ದೀಪ ಇದೆಯಲ್ಲ ಅದನ್ನು ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ತೊಗೊಂಡು ಬಂದಿದ್ದೆ. ಅಂದರೆ ಪಂಚದೀಪಾರತಿ ಚೆನ್ನಾಗಿರುತ್ತೆ ಅಂತ ಮಾಡಿದೆ. ಆ್ಯಂಡ್ ಇದು ನಮ್ಮ ಮನೆಯಲ್ಲಿ ಗಣೇಶನಿಗೆ ಸಾಕಷ್ಟು ಹೂವಿನ ಅಲಂಕಾರ ಮಾಡಿದ್ವಿ. ಹೂವನ್ನ ನಾನು ತುಮಕೂರು ಹೋದಾಗಲೇ ಸುಮಾರು ಬಿಡಿ ಹೂವು ಎಲ್ಲ ತೊಗೊಂಡ್ಬಿಟ್ಟಿದೆ. ಫ್ರಿಜ್ಜಲ್ಲಿ ಇಟ್ಟಿದ್ರು ಸ್ವಲ್ಪನೂ ಹಾಳಾಗಿರಲಿಲ್ಲ. ಆ್ಯಂಡ್ ಅಲ್ಲಿ ಕಾಣಿಸಿರೋಂಥ ರುದ್ರಾಕ್ಷಿ ಹೂ ಮಾತ್ರ ಇಲ್ಲಿ ತೊಗೊಂಡು ಬಂದೆ, ಚೆನ್ನಾಗಿ ಕಾಣಿಸ್ತಿತ್ತು ಅಂತ. ಸೊ ಇಷ್ಟು ನಮ್ಮ ಮನೆಯಲ್ಲಿ ಗಣೇಶನ ಪೂಜೆ ಆಗಿತ್ತು. ಇನ್ನು ನೈವೇದ್ಯ ಎಲ್ಲ ಏನೂ ಆಗಿರಲಿಲ್ಲ. ರೆಡಿಯಾಗಿಂತ ಮುಂಚೆ ಯಾವ ಥರ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಪೂಜೆಗೆ ಅಂದರೆ ನೈವೇದ್ಯಕ್ಕೆ ಅಂತಲೇ ಇಲ್ಲೆಲ್ಲ ಕಡುಬು ಎಲ್ಲ ಇಡಲ್ಲ. ನಾವು ತೀರ್ಥ ಮಾಡಿ ಅದನ್ನು ಏನೇನು ಅಡುಗೆ ಅವತ್ತು ಮಾಡಿರ್ತೀವೋ ಹಬ್ಬದ ದಿನಕ್ಕೆ ಅವತ್ತಿನ ದಿವಸಕ್ಕೆ ತೀರ್ಥ ಹಾಕಿ ರೆಡಿ ಮಾಡೋದಷ್ಟೇ. ನಾವು ದೇವ್ರ ಮುಂದೆನೇ ಕಡುಬು ಎಲ್ಲ ಇಟ್ಟು ನೈವೇದ್ಯ ಮಾಡಲ್ಲ. ಬರೀ ಹಣ್ಣುಗಳು ಮಾತ್ರ ಇಟ್ಟಿದ್ದೆ ಅಷ್ಟೇ. ಹೂವಿನ ಅಲಂಕಾರ ಹಾಗೆ ನಮ್ಮ ಮನೆಯಲ್ಲಿ ಗಣೇಶನ ಪೂಜೆ ಈ ಥರ ಆಗಿತ್ತು. ತುಂಬ ಡೀಟೇಲಾಗಿ ಏನೂ ಇರಲಿಲ್ಲ. ಎಷ್ಟು ಬೇಕೋ ಮಿನಿಮಲ್ಲಾಗಿ ನಮ್ಮಲ್ಲಿ ಗಣೇಶನ ಪೂಜೆ ಆಗಿತ್ತು ಅಷ್ಟೇ. ಕೊನೆಯಲ್ಲಿ ಎಲ್ಲ ಪೂಜೆ ಎಲ್ಲ ಆಗಿದ್ದಾದಮೇಲೆ ಮಂಗಳಾರತಿ ಮ್ಯಾಂಡೇಟ್ರಿ ಅಲ್ವಾ. ಸೊ ಮಂಗಳಾರತಿ ಮಾಡಿ ಇವತ್ತಿನ ಹಬ್ಬದ ಒಂದು ವಾತಾವರಣ ಅಥವಾ ಹಬ್ಬನ ಮುಗಿಸ್ತಾ ಇದ್ದೀವಿ ನಾವು. ಸೊ ಈ ಹಬ್ಬ ಮುಗೀತು ಅಂತಂದರೆ ನೆಕ್ಸ್ಟು ಅಡುಗೆ ಕಡೆ ಗಮನ ಕೊಡಬೇಕಾಗತ್ತೆ. ಈ ಗಣೇಶನ ಹಬ್ಬ ಯೂಶ್ವಲಿ ಎಲ್ಲ ಕಡೆ ಗ್ರ್ಯಾಂಡಾಗಿ ಮಾಡ್ತಾರೆ, ಚೆನ್ನಾಗಿರ್ತದೆ. ಅದ್ರಿಗೂ ಎಲ್ಲ ರೋಡಲ್ಲೆಲ್ಲ ಕುಡಿಸ್ತಾರಲ್ಲ, ಅದೊಂಥರ ಮಜಾ ಇರುತ್ತೆ. ಕೆಲವ್ರ ಮನೆಯಲ್ಲಿ ಪೂಜೆ ಮಾಡೋಕ್ಕೆ ಅಂತಲೇ ಪುರೋಹಿತರನ್ನ ಅಥವಾ ಯಾರನ್ನಾರು ಕರೆಸಿ ಮಾಡಿಸ್ತಾರೆ. ಬಟ್ ನಮ್ಮ ಮನೇಲಿ ವೆಂಕಟೇಶ ಎಲ್ಲನೂ ಮಾಡೋದು. ಎಲ್ಲ ದೀಪಗಳು ಹಚ್ಚಿ ಗಣೇಶನ ಹಬ್ಬ ಆಗಿರೋದ್ರಿಂದ ಹುಡುಗಿರಿಗೇನು ಅಂಥ ಕೆಲಸ ಇರಲ್ಲ ಅಲ್ವಾ. ಸೊ ಈ ಥರ ಇತ್ತು ನಮ್ಮ ಮನೆಯಲ್ಲಿ ಗಣಪತಿ ಹಬ್ಬ. ಚೆನ್ನಾಗಿತ್ತು. ಈ ಹಬ್ಬಗಳೆಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹಾಗೆ ತುಂಬ ಜನ ಹಿಂದಿನ ವೀಡಿಯೋಗಳಲ್ಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳಿದರೆ, ನಾನು ನೆಕ್ಸ್ಟ್ ವೀಡಿಯೋಲಿ ಡೆಫಿನೆಟ್ಲಿ ನಿಮಗೆ ಎಲ್ಲಿಂದ ತರಿಸ್ಕೊಂಡು ಯಾವ ಥರ ಇದೆ ಬ್ಯಾಕ್ಗ್ರೌಂಡ್ ಅನ್ನೋದನ್ನು ತೋರಿಸ್ತೀನಿ. ಇದಾದಮೇಲೆ ನನ್ನ ಸರ್ದಿ ಸಿಂಪಲ್ಲಾಗಿ ಪೂಜೆ ಮಾಡೋಕ್ಕೆ ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಹಾಕಿ ಒಂದು ಗೆಜ್ಜೆ ವಸ್ತ್ರ ಹಾಕಿದ್ರೆ ಪೂಜೆ ಆಗುತ್ತೆ. ಸೊ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ಮನೆಯಲ್ಲಿ ಗಣೇಶ. ಬಟ್ ಏನು ಅಂತಂದರೆ ನಾನು ಗೌರಿನೂ ಕೂಡಿಸಿದ್ರಿಂದ ಗಣೇಶನ ಅವತ್ತೇ ಬಿಡುತ್ತಿರಲಿಲ್ಲ. ನೆಕ್ಸ್ಟ್ ಡೇ ಬಿಡಬೇಕಿತ್ತು, ಅಂದರೆ ಭಾನುವಾರ ಬಿಡಬೇಕಿತ್ತು. ಸೊ ಹಾಗಾಗಿ ಭಾನುವಾರ ಬಿಟ್ವಿ, ನಾವು ಶನಿವಾರ ಬಿಡೋಕ್ಕೆ ಹೋಗಲಿಲ್ಲ. ಇಷ್ಟೇ ಪೂಜೆ ಆಗಿತ್ತು. ನಿಮ್ಮ ಮನೇಲೂ ಮೋಸ್ಟ್ಲಿ ಇಷ್ಟೇ ಅಂತ ಅಂದ್ಕೊಂಡಿರ್ತೀನಿ. ಕೆಲವರು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿರ್ತೀರ ಪೂಜೆ ಎಲ್ಲ. ಬಟ್ ಹೇಗಿದೆ ನಮ್ಮ ಮನೆಯಲ್ಲಿ ಗಣೇಶ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಿಸ್ ಮಾಡಿಬಿಡಿ.
ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಇವತ್ತು ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶ ಎಲ್ಲರ ಬೇಡಿಕೆಗಳನ್ನು ಈಡೇರಿಸಲಿ ಅಂತ ಅಂದ್ಕೊಂಡು ಎಲ್ಲರೂ ಹೋಪ್ ನಿಮ್ಮ ಮನೇಲೂ ಪೂಜೆ ಮಾಡಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಆ್ಯಂಡ್ ನಮ್ಮ ಮನೇಲೂ ಪೂಜೆ ಆಗಲೇ ಆಯಿತು. ಅಂದರೆ ನಿಮ್ಮ ಸುಮಾರು ಸಲ ಹೇಳ್ತೀನಿ, ಪೂಜೆ ಅಂದ ತಕ್ಷಣ ತುಂಬ ಡೀಟೇಲಾಗಿ ತುಂಬ ಅವಶ್ಯಕತೆ ಪೂಜೆ ಅಲ್ಲ. ಸೊ ಸಿಂಪಲಾಗಿ ನಮಗೆ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪೂಜೆ ಮಾಡಿದ್ದೀವಿ. ಪೂಜೆ ಆಯಿತು, ಈಗ ಅಡುಗೆ ಮಾಡೋಕ್ಕೆ ಹೋಗಬೇಕು. ಆಮೇಲೆ ಗಣೇಶನ ಹಬ್ಬ ಅಂದ ತಕ್ಷಣ ಈ ಕಡೆ ಎಲ್ಲ ಮಾಡೋದು ಕಡುಬು. ಸೊ ನಾನು ಇವತ್ತು ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಮೂಲಿ ಹೂರ್ಣದ ಕಡುಬು ಮಾಡ್ತಾಯಿದ್ದೀನಿ. ಸೊ ಎಸ್, ಬನ್ನಿ ಈಗ ಫಸ್ಟ್ ಅಡುಗೆ ಮನೆಗೆ ಹೋಗಬೇಕು. ಏಕೆಂದರೆ ಆಗಲೇ ಟೈಮ್ ಆಗೋಗಿದೆ 11 ಗಂಟೆ. ಈಗ ಅಟ್ಲೀಸ್ಟ್ ಇಟ್ಕೊಂಡ್ರೆ ಒಂದು 12-12 ವರ್ಷಕ್ಕೆ ಅಡುಗೆ ಆಗುತ್ತೆ. ಆ್ಯಂಡ್ 1 o'clock ಊಟ ಮಾಡ್ಬೋದು. ಸೊ ನಿಮ್ಮ ಮನೇಲಿ ಮೋಸ್ಟ್ಲಿ ಎಲ್ಲರ ಬಂದು ಅದೇ ಸ್ಪೆಷಲ್ ಅನ್ಕೋತೀರಿ, ಕಡುಬು ಸ್ಪೆಷಲ್. ಆಮೇಲೆ ಈ ಸೀರೆ ಬಗ್ಗೆ ಮತ್ತೆ ನಿಮ್ಗಳಿಗೆ ತೋರಿಸ್ತೀನಿ ಕ್ಲೀನಾಗಿ ಹೇಗೆ ಬರುತ್ತೆ ಅಂತ. ಈ ಸೀರೆ ಯಾಕೆ ಉಟ್ಕೊಂಡೆ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ, ನೀವು ನಿಮ್ಮ ಬನಾರಸಿ ಸ್ಯಾರಿ ಉಟ್ಕೊಂಡು ತೋರಿಸೇ ಇಲ್ಲ ಅಂತ. ಸೊ ಹಾಗಾಗಿ ಇವತ್ತು ಹಬ್ಬನೂ ಇತ್ತಲ್ಲ, ಹಾಗಾಗಿ ಇದೇ ಸೀರೆನ ಉಟ್ಕೊಂಡೆ. ಬನಾರಸಿ ಕ್ರೇಪ್ ಇದು, ತುಮಕೂರಿನಲ್ಲಿ ತೊಗೊಂಡಂಥ ಒಂದು ಸ್ಯಾರಿ. ತುಂಬ ಚೆನ್ನಾಗಿದೆ, ಅಂದರೆ ಗ್ರ್ಯಾಂಡ್ ಲುಕ್ ಇದೆ. ಡ್ರೇಪ್ ಮಾಡೋದು ತುಂಬಾ ಈಸಿ. ಸೊ ಒಂದು ಸಲ ನಿಮಗೆ ಹೇಗೆ ಓವರಾಲ್ ಹೇಗೆ ಕಾಣಿಸುತ್ತೆ ಅಂದರೆ ನಮ್ಮ ಇವತ್ತಿನ ಸೀರೆಯ ಔಟ್ಫಿಟ್ ತೋರಿಸ್ತೀನಿ. ಆಮೇಲೆ ಇದ್ರ ಬಗ್ಗೆ ಒಂದ್ಸಲ ನಿಮ್ಮ ಹತ್ರನೂ ಮಾತಾಡ್ತೀನಿ. ಆಮೇಲೆ ಇದಕ್ಕೆ ಬ್ಲೌಸ್ ಉದ್ದ ಹೊಲಿಸಿದ್ದೀನಿ, ಶಾರ್ಟ್ ಸ್ಲೀವ್ಸ್ ಅಲ್ಲ, ಉದ್ದಕ್ಕೆ ಹೊಲಿಸಿ ಸ್ವಲ್ಪ ಇಲ್ಲಿ ಮಾತ್ರ ಬಫ್ ಬರೋಂಗೆ ಇದೆ. ಆಮೇಲೆ ಹಿಂದೆ ಸಿಂಪಲಾಗಿ ಈ ಥರ ನೆಕ್ ಕೊಟ್ಟಿದ್ದಾರೆ. ನೆಕ್ ಮೇಲೆ ಒಂದೊಂದೊಂದೊಂದು ಚಿಕ್ಕ ಚಿಕ್ಕ ಮಣಿ ಹಾಕಿದ್ದಾರೆ. ಆ್ಯಂಡ್ ಮ್ಯಾಚಿಂಗ್ ಬಳೆ, ಪರ್ಪಲ್ ಕರೆಕ್ಟಾಗಿ ಪರ್ಫೆಕ್ಟ್ ಮ್ಯಾಚಿಂಗ್ ಬಳೆ ಸಿಕ್ತು ಅಂತ ಹಾಕೊಂಡಿದ್ದೇನೆ. ಸೊ ಈ ಸೀರೆ ಆ್ಯಕ್ಚುಲಿ ತುಂಬ ಕ್ಲೀನಾಗಿ ಡ್ರೇಪ್ ಆಗಿದೆ, ಸಾಫ್ಟ್ ಆಗಿದೆ. ನೆರಿಗೆ ಸೆರಗು ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ. ಆಮೇಲೆ 2 ಸೈಡ್ ಒಂದೇ ಥರ ಬಾರ್ಡ್ರು, ಮಧ್ಯ ನಿಮಗೆ ಕಾಣಿಸ್ತಿರ್ಬೋದು ಅಂತ ಅನ್ಕೋತೀನಿ. ಬುಟ್ಟಗಳು ಇದೆ. ಸೊ ಇದೇ ಬನಾರಸಿ ಅಂದರೆ ಇದೇ ಸ್ಟೈಲ್, ಚಿಕ್ಕ ಬುಟ್ಟ ಬರುತ್ತೆ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನು ಅಂತಂದರೆ, ಈ ಹಿಂದೆ ಈ ಥರ ದಾರ ಮಾಡಿರ್ತಾರಲ್ಲ, ಸೊ ಬಳೆಗಳೆಲ್ಲ ಹಾಕೊಂಡ್ರೆ ಸ್ವಲ್ಪ ಹುಷಾರಾಗಿರಬೇಕು. ಆಮೇಲೆ ಪಿನ್ ಹಾಕೋಬೇಕಾದ್ರೆ ತುಂಬಾ ಹುಷಾರು. ಸೀರೆ ತುಂಬ ಎಳ್ಕೊಂಡ್ಬಿಡುತ್ತೆ, ಹಾಗಾಗಿ ಜಾಸ್ತಿ ಪಿನ್ಗಳೆಲ್ಲ ಹಾಕೋಬೇಡಿ. ಸ್ವಲ್ಪ ಸೀರೆ ಹಂಗೆ ಹಿಂಗೆ ಬಂದರೂ ಪ್ರಾಬ್ಲಮ್ ಇಲ್ಲ. ತುಂಬ ತೆಳುವು ಅಂದರೆ ಡೆಲಿಕೇಟ್ ಆಗಿದೆ ಸ್ಯಾರಿ, ಆದರೆ ಉಡಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಪಲ್ಲು ಈ ಥರ ಗ್ರ್ಯಾಂಡ್ ಪಲ್ಲು ಬರುತ್ತೆ. ಸೊ ಈ ಥರ ಇದು ಪ್ಯೂರ್ ಕ್ರೇಪ್ ಬನಾರಸ್, ಹಾಗಾಗಿ ರೇಟ್ ವೈಸು ಕಾಸ್ಟ್ಲಿ, ಇದು ತುಂಬ ಕಮ್ಮಿ ಅಲ್ಲ. ಇದಕ್ಕೆ ಅರೌಂಡ್ ನಾನು ಕೊಟ್ಟಿದ್ದು 13,000 ಕೊಟ್ಟಿದ್ದು. ತುಮಕೂರಿನಲ್ಲಿ ಪರ್ಚೇಸ್ ಮಾಡಿದಂಥ ಸ್ಯಾರಿ. ಬೇಕಾದಷ್ಟು ಕಲರ್ಸ್ಗಳೆಲ್ಲ ಸಿಗುತ್ತೆ. ಅಂದರೆ ನನಗೆ ಈ ಕಲರ್ ಹತ್ರ ಹೈಲೈಟ್ ಆಯಿತು ಅಂತ ತೊಗೊಂಡು ಬಂದೆ. ಬ್ಲೌಸ್ಗೆಲ್ಲ ಏನೂ ವರ್ಕ್ ಇಲ್ಲ, ಇವೆಲ್ಲ ಫುಲ್ಲೂ ಬ್ಲೌಸಲ್ಲೇ ಬಂದಿತ್ತು, ಈ ಗೋಲ್ಡ್ ಡಿಸೈನ್ಸ್ ಎಲ್ಲ. ಸೊ ಹಾಗಾಗಿ ಈ ಥರ ಇದೆ ಸೀರೆ. ಹೋಪ್ ನಿಮ್ಗಳಿಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಅಂದರೆ ಧಾರಾಳವಾಗಿ ತೊಗೋಬೋದು ಸೀರೆನ. ಪೂಜೆ ಆಲ್ಮೋಸ್ಟ್ ಆಗ್ತಿದ್ದಂಗೆ ಅಡುಗೆ ಕಡೆ ಬರಬೇಕಾಗುತ್ತೆ. ಯಾಕೆಂದರೆ ಅಡುಗೆನೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತಲ್ಲ. ಉಪವಾಸ ಅಂದರೆ ಏನೂ ತಿಂದಿರಲ್ಲ, ಹಾಗಾಗಿ ಬೇಗ ಹಶ್ವಾಗುತ್ತೆ ಅಂತ ಕಡುಬು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಕಡುಬು ಬದಲು ಏನಾಯಿತು ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೀನಿ. ಕಡುಬಿಗೆ ಯೂಶ್ವಲಿ ನಾನು ಯೂಸ್ ಮಾಡೋದು ಬರೀ ಸಣ್ಣ ರವೆ ಅಷ್ಟೇ. ನಾನು ಯಾವುದೇ ಕಾರಣಕ್ಕೂ ಮೈದಾನ ಯೂಸ್ ಮಾಡೋಲ್ಲ. ಕಡುಬೆ ಗರ್ಗರಿಯಾಗೆ ಬರುತ್ತೆ. ಆ್ಯಂಡ್ ಆಚೆ ತಿನ್ನೋಕ್ಕಿಂತ ಇನ್ನೂ ಚೆನ್ನಾಗೇ ಇರುತ್ತೆ ಅಂತ ಅನ್ನಿಸ್ತು. ಸೊ ಸಿಂಪಲಾಗಿ ನಿಮ್ಗೆ ಹೇಳಿರ್ತೀನಿ. 1 ಕಪ್ ಸಣ್ಣ ರವೆ ತೊಗೊಂಡಿದ್ದೀನಿ. ಸಣ್ಣ ರವೆಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು, ತುಪ್ಪ ಜಾಸ್ತಿ ಬೇಕಾಗುತ್ತೆ. ಅಂದರೆ ತುಪ್ಪದಲ್ಲಿ ಫಸ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಹಿಟ್ಟನ್ನು. ಅದು ಒಂದು ಸಲ ಉಂಡೆ ಕೈಯಲ್ಲಿ ಹಿಡಿದ್ರೆ ಅದು ಶೇಪ್ ನಿಂತ್ಕೋಬೇಕು, ಅಲ್ಲಿವರೆಗೂ ತುಪ್ಪ ಬೇಕಾಗುತ್ತೆ. ಕೆಲವರು ಎಣ್ಣೆನೂ ಹಾಕೋತಾರೆ, ಬಟ್ ನಾನು ತುಪ್ಪ ಹಾಕ್ಕೊಂಡು ಕಲಿಸ್ತೀನಿ. ನಿಮಗೆ ಗೊತ್ತಾಗ್ತಿರುತ್ತೆ ಅನಿಸುತ್ತೆ. ನಿಮಗೆ ಕೈಯಲ್ಲಿ ನಾನು ಒಂದ್ಸಲ ಹಿಡಿದು ತೋರಿಸ್ತೀನಿ. ಒಂದ್ಸಲ ಮುಷ್ಟಿ ಮಾಡಿದಾಗ ನಿಮಗೆ ಆ ಥರ ಶೇಪ್ ಬರಬೇಕು, ಅದು ಶೇಪ್ ಬರಲಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಡಾಗ ನೋಡಿ ಶೇಪ್ ಬಂದಿದೆ. ಸೊ ಇಷ್ಟ ಆದಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ. ತುಂಬ ನೀರಾಗಿ ಕಲಸೋಕ್ಕೆ ಹೋಗಬೇಡಿ. ಚಪಾತಿ ಹಿಟ್ಟಿಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿದ್ರೂ ನಡೆಯುತ್ತೆ. ಸೊ ಏನೂ ಪ್ರಾಬ್ಲಮ್ ಏನಾಗಲ್ಲ. ನಿಮಗೆ ಗರ್ಗರಿಯಾಗೇ ಬರುತ್ತೆ ಕಡುಬು. ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು. ತುಂಬ ಎಣ್ಣೆ ಹಾಕಿ ತುಂಬ ನೀರು ಮಾಡ್ಕೊಳ್ಳೋಕ್ಕೆ ಹೋಗೋದೇನು ಬೇಡ. ಅಂದರೆ ನಿಮಗೆ ತೋರಿಸ್ದಂಗೆ ಮೈದಾ ಏನೂ ಆ್ಯಡ್ ಮಾಡಿಲ್ಲ. ಈ ಹದಕ್ಕೆ ಹಿಟ್ಟು ಕಲಿಸ್ಕೊಂಡು ಮಾಮೂಲಿ ಏನು ಹೂರಣ ಮಾಡಿರ್ತೀವೋ ಅದನ್ನು ಹಾಕಿ ಇಟ್ಬಿಟ್ಟು ಕರಿಯೋದು. ಸೌತೆಕಾಯಿದು ಮಜ್ಜಿಗೆ ಪಲ್ಯ ಮಾಡಿದ್ದೇನೆ. ಹಾಗೆ ಆಲ್ಮೋಸ್ಟ್ ಕ್ಯಾರೆಟ್ ಕೋಸಂಬರಿ ರೆಡಿಯಾಗಿದೆ, ಅದಕ್ಕೆ ಒಗ್ಗರಣೆ ಹಾಕಬೇಕು. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ಕಡುಬು ಮಾಡೋಣ ಅಂತ, ಆದರೆ ಮೋದಕ ಮಾಡಿದೆ. 21 ಮೋದಕ. ಇಲ್ಲಿ ಚಿತ್ರಾನ್ನ, ನಿಂಬೆಹಣ್ಣು ಚಿತ್ರಾನ್ನ ಸಿಂಪಲಾಗಿ ಅನ್ನ ಹಾಕಿ ಕಲಿಸ್ಬೇಕು ಅಷ್ಟೇ. ಕರ್ದಿರೋ ಪಾಟನ್ನು ಖಾರದ ಪಾಟ್ಗೆ ಬೋಂಡ. ಆಮೇಲೆ ಇದೊಂಚೂರು ನೆನೆಸಿಟ್ಟಿದ್ದೀನಿ, ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ನೆನೆಸಿಟ್ಟಿದ್ದೇನೆ. ಹಾಗೆ ಹೆಸರುಬೇಳೆ ಕೋಸಂಬರಿ. ಸೊ ಇನ್ನೊಂದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ.
ಬಾಳೆ ಎಲೆ ಮೇಲೆ ಈ ಥರ ಎಲ್ಲ ಬಳಸ್ಕೊಂಡು ತಿನ್ನೋಕ್ಕೆ ಒಳ್ಳೆ ಮಜಾ. ಅದು ಯೂಶ್ವಲಿ ಹಬ್ಬದ ದಿನ ತುಂಬ ಚೆನ್ನಾಗಿ ಆಗುತ್ತೆ ಅಂತ ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ ಬಾಳೆ ಎಲೆಯಲ್ಲಿ ಊಟ ಮಾಡೋದು. ಸೊ ಊಟ ಎಲ್ಲ ಮಾಡಿದ್ದಾದಮೇಲೆ ಎಲ್ಲನೂ ಕ್ಲೀನ್ ಮಾಡಬೇಕಿತ್ತು, ಎಲ್ಲ ಹಾಗಾಗಿ ಬಿಟ್ಬಿಟ್ಟಿದ್ವಿ. ನಾವು ನೆಕ್ಸ್ಟ್ ಡೇ ಸಂಡೇ ಸಂಜೆ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ. ಗಣೇಶನ ಬಿಟ್ಟಿದ್ದಾದಮೇಲೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.